ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ವೀಕ್ಷಕರೇ, ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಬೆಳಗಾವಿಲಾಗಿರೋ ಇನ್ಸಿಡೆಂಟ್. ನಿಮ್ಗೆ ಆಲ್ರೆಡಿ ವಿಚಾರ ಎಲ್ಲರಿಗೂ ಗೊತ್ತಾಗಿರುತ್ತೆ, ಆದ್ರೂ ಕೂಡ ಮಾತಾಡ್ತಾ ಇದ್ದೀನಿ. ಬೆಳಗಾವಿನಲ್ಲಿ ಆ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದೆ, ಮರಾಠಿನಲ್ಲಿ ಮಾತಾಡ್ಲಿಲ್ಲ ಅಂತ. ಹಾಗಾದ್ರೆ ನಾವು ಕರ್ನಾಟಕದಲ್ಲಿದ್ದೀವೋ ಮಹಾರಾಷ್ಟ್ರದಲ್ಲಿದ್ದೀವೋ ಅನ್ನೋದು ನನಗಂತೂ ಗೊತ್ತಾಗ್ತಾನೆ ಇಲ್ಲ. ಕನ್ನಡ ಪರ ಸಂಘಗಳಾಗ್ಲಿ, ಸಂಸ್ಥೆಗಳಾಗ್ಲಿ, ಬೇರೆ ಬೇರೆ ಸಂಘಟನೆಗಳಾಗ್ಲಿ, ಎಲ್ಲರೂ ಕನ್ನಡ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೋರಾಟ ಮಾಡ್ತಾನೆ ಇದ್ದಾರೆ. ಹೀರೋಗಳು, ಎಲ್ಲಾ ಹೀರೋಗಳು ಎಲ್ಲರೂ ಮಾತಾಡ್ತಾರೆ. ಈಗ ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಒಬ್ರು ಕಂಡಕ್ಟರ್ ಪ್ರಾಬ್ಲಮ್ ಆಗಿದೆ. ಕಂಡಕ್ಟರ್ ಅಂದ್ರೆ ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋರು, ಡ್ರೈವರ್ ಆಗ್ಲಿ, ಕಂಡಕ್ಟರ್ ಆಗ್ಲಿ, ಸಿಟಿ ಕ್ಲೀನ್ ಮಾಡೋರಾಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನ್ಸ್ಟೇಬಲ್ಗಳಾಗ್ಲಿ, ಆ ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋರ್ಗಳಿಗೆ ಒಂದು ರೆಸ್ಪೆಕ್ಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸಮಾಜದ ಎಲ್ಲಿಗೋ ಹೋಗುತ್ತೆ. ಜಸ್ಟ್ ಮರಾಠಿಲಿ ಮಾತಾಡ್ಲಿಲ್ಲ ಅಂತ ನಾವು ಹಾಗಾದ್ರೆ ಕರ್ನಾಟಕದಲ್ಲಿ ಇತ್ಕೊಂಡು ಮರಾಠಿಲಿ ಯಾಕ್ರಿ ಮಾತಾಡ್ಬೇಕು? ಆ ವಿಚಾರ ಹೋಗಿ ಆ ಒಂದು ಕಂಡಕ್ಟರ್ ಮೇಲೆ ಪೋಸ್ಕೋ ಕಾಯ್ದೆ ಮೇಲೆ ಕೇಸ್ ಹಾಕಿದ್ದಾರೆ. ಹೇಗ್ ಪೋಸ್ಕೋ ಕಾಯ್ದೆ ಮೇಲೆ ಕೇಸ್ ಹಾಕಿದ್ರು? 30-40 ಜನ ಇರೋ ಬಸ್ಸಲ್ಲಿ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮಾಡಕ್ಕಾಗತ್ತಾ? ಅಥವಾ ಅಸಭ್ಯವಾಗಿ ವರ್ತನೆ ಮಾಡಕ್ಕಾಗತ್ತಾ? ನೀವೇ ಯೋಚನೆ ಮಾಡಿ ನೋಡ್ತಿರೋರು. ಅದೇಗ್ ಪೋಸ್ಕೋ ಕಾಯ್ದೆ ಹೋಗ್ಬಿಡ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗೆಲ್ಲ ಆರೋಗ್ಯ ಎಲ್ಲ ಚೇತರಿಸ್ಕೊಂಡು ಬಂದಿದ್ದಾರೆ. ಇನ್ನು ಸ್ಟೇಟ್ಮೆಂಟ್ ಒಂದು ಕೊಟ್ಟೇ ಇಲ್ಲ. ನಿನ್ನೆ ಆಗಿರೋ ಘಟನೆ ಇದು. ಒಂದು ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ ಅವರು. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರಿಗೆ ಮರಾಠಿಗರೇ ವೋಟ್ ಬ್ಯಾಂಕ್ ಅಲ್ಲಿ, ಅದಕ್ಕೆ ಕೇಸು ಕೂಡ ಉಲ್ಟಾ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಕಂಡಕ್ಟರ್ ಮೇಲೆ ಉಲ್ಟಾ ಹಾಕ್ಬಿಟ್ಟಿದ್ದಾರೆ. ಹಾಗಾದ್ರೆ ನಾವು ಕನ್ನಡದವ್ರು ಏನ್ ಮಾಡೋದು ವೀಕ್ಷಕರೇ? ನಾವೀಗ ಎಲ್ಲಿಗೆ ಹೋಗೋದು? ಕರ್ನಾಟಕದವರು ಕರ್ನಾಟಕ ಬಿಟ್ಟು ಹೋಗೋದ ಹೊರಗಡೆಗೆ? ದಯವಿಟ್ಟು ಯಾರ್ಯಾರ ಕೈಲಾಗುತ್ತೆ ಎಲ್ಲರೂ ಕೂಡ ಕನ್ನಡದಲ್ಲೇ ಮಾತಾಡ್ಸೋಣ. ಬಂದಿರೋರ್ನ, ನಮ್ಮ ಕರ್ನಾಟಕಕ್ಕೆ ಬಂದಿರೋರ್ನ ಯಾರನ್ನೂ ಕೂಡ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಾವು ಟ್ರೈನೇ ಮಾಡ್ಸೋದು ಬೇಡ, ಅವರಿಗೆ ಪ್ರಯತ್ನನೇ ಪಡೋದು ಬೇಡ ನಾವು ಅದನ್ನು. ಈಗಾಗಿರೋ ಇನ್ಸಿಡೆಂಟ್ಗೆ ಯಾರು ದಂಡ ಕಟ್ತಾರೆ? ಏನು ಎಷ್ಟು ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಒಂದು ಊರಿಗೆ ಹೋಗಿ ಅಲ್ಲಿ ಕಾಯ್ದಿ ಊರಲ್ಲಿರೋ ಜನ ಎಲ್ಲ ಸುತ್ತಾಕೊಂಡು ಹೊಡೆದಿದ್ದಾರೆ ರೀ. ಮಹಿಳೆ ಮೇಲೆ ಯಾವ್ದೇ ತರ ಅತ್ಯಾಚಾರ ಆಗಿಲ್ಲ, ಏನೂ ಆಗಿಲ್ಲ ಅನ್ನೋದಕ್ಕೆ ಅಲ್ಲಿರೋ ಕಂಡಕ್ಟರ್ಗಳಾಗ್ಲಿ ಸ್ವಲ್ಪ ಕನ್ನಡಿಗರಿದ್ದಾರೆ ಅಲ್ಲಿ. ಆ ಕನ್ನಡಿಗರುಗಳೆಲ್ಲ ಸಪೋರ್ಟಿವ್ ಆಗಿ ಕಂಡಕ್ಟರ್ ಜೊತೆ ನಿಂತಿದ್ದಾರೆ. ಸದ್ಯ ಅಲ್ಲಾರು ಒಂದು ಬೆನಿಫಿಟ್ ಸಿಕ್ತು ಪಾಪ ಕಂಡಕ್ಟರ್ಗೆ. ಇಲ್ಲಾಂದ್ರೆ ಪ್ರಾಬ್ಲಮ್ ಆಗ ಹೋಗ್ತಿತ್ತು. ಪೂರ್ತಿ ಮರಾಠಿಗರ ಇದ್ದಿದ್ರೆ. ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಲ್ಲ, ತುಂಬಾನೇ ಕೋಪ ಬರುತ್ತೆ. ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿಸ್ಬಾರ್ದು. ತಮಿಳ್ಗೆ ಹೋಗ್ಲಿ, ಅಲ್ಲಿ ಹೋಗ್ಬಿಟ್ರಂತೂ, ಅಥವಾ ಕೇರಳಗೆ ಹೋಗ್ಲಿ, ಆಂಧ್ರ, ತೆಲಂಗಾಣ, ಅದು ಸೌತ್ ಅಲ್ಲಿ ನಮ್ಮ ಇಂಡಿಯಾದಲ್ಲಂತೂ ಲ್ಯಾಂಗ್ವೇಜ್ ಅಂದ್ಬಿಟ್ರೆ ನಮ್ಮ ಸ್ಟೇಟ್ ಬಿಟ್ಟು ಯಾವ ತರ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ ಅದು ಬೇರೆ ಲೆವೆಲ್. ನಮ್ಮ ರಾಜ್ಯದಲ್ಲಿ ಕನ್ನಡ ಪರ ಸಂಘನೇ ಬರಬೇಕು, ಬೇರೆ ಇನ್ಯಾರು ಬರಂಗಿಲ್ಲ. ರಕ್ಷಣಾ ವೇದಿಕೆನೇ ಬರಬೇಕು. ಯಾವ ವಿಪರ್ಯಾಸಕ್ಕೆ ಹೋಗ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ. ರಾಜಕೀಯ ವ್ಯಕ್ತಿಗಳು ಅವರವರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಅವ್ರವ್ರ ಪಾಡಿಗೆ ಯಾವ್ಯಾವ ಟೈಮಲ್ಲಿ ಸೈಲೆಂಟ್ ಆಗ್ಬೇಕು ಸೈಲೆಂಟ್ ಆಗ್ಬಿಡ್ತಾರೆ. ಯಾರು ಒಂದು ಸ್ಟೇಟ್ಮೆಂಟ್ ಏನು ರಿಲೀಸ್ ಮಾಡಕ್ ಹೋಗಲ್ಲ. ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಿಮ್ಮ ವಿಚಾರಗಳಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮಾತೆ.